ನಾಗೇಂದ್ರ ಅವರಿಗೆ ಲೂಟಿಕೋರ ಬಿ ನಾಗೇಂದ್ರ ಅವರಿಗೆ ನಾಗೇಂದ್ರ ಸಚಿವ ಕೈ ಬಿಡಲೇಬೇಕು ಸಚಿವ ಬಿ ನಾಗೇಂದ್ರ ಕೈ ಬಿಡಲೇಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಅದಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಬಿಡಲೇಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟಕ್ಕೆ ನಿಗಮದಲ್ಲಿ ನಡೆದಿರತಕ್ಕಂಥ 187 ಕೋಟಿ ಹಗರಣದ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ 17ನೇ ತಾರೀಕಿನಿಂದ ಈ ಸದನದ ಒಳಗೂ ಮತ್ತು ಹೊರಗಡೆ ಎಲ್ಲ ಜಿಲ್ಲಾ ಕೇಂದ್ರದಿಂದ ಧರಣಿ ಸತ್ಯಾಗ್ರಹ ಆರಂಭ ಆಗಿದ್ದು, ಅದರ ಪ್ರಕಾರವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿನೂ ಧರಣಿ ಸತ್ಯಾಗ್ರಹ ನಡೆದಿದ್ದು, ಮಂತ್ರಿ ನಾಗೇಂದ್ರ ಅವರನ್ನು ಮಂತ್ರಿಮಂಡಲದ ವಜಾ ಮಾಡುವವರೆಗೆ ಸರಣಿಯಲ್ಲಿ ಶಾಶ್ವತವಾಗಿ ಮುಂದುವರಿತಾರೆ. ಈಗಾಗಲೇ ಬಿ ನಾಗೇಂದ್ರ ಅವರ ಬಗ್ಗೆ ಬಿಜೆಪಿ ವತಿಯಿಂದ ಸದನದ ಒಳಗೂ ಹೊರಗೂ 2 ಕಡೆ ಬಿಜೆಪಿ ಹೋರಾಟ ಹಮ್ಮಿಕೊಂಡದ. ಅದರ ನಿಮಿತ್ತವಾಗಿ ಇಲ್ಲಿ ಯಾದಗಿರಿ ಜಿಲ್ಲೆಯ ಬಿಜೆಪಿ ಕಡೆಯಿಂದ ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಧರಣಿ ಸತ್ಯಾಗ್ರಹ ಇದು ನಾಗೇಂದ್ರ ಅವರನ್ನ ಬಿಡುವವರೆಗೆ ನಡಿಬೇಕಂತ ಆದೇಶ ಅದ. ಅದರ ಪ್ರಕಾರ ನಾವು ಈಗ ಯಾದಗಿರಿ ಜಿಲ್ಲಾ ಬಿಜೆಪಿ ವತಿಯಿಂದ ಮಾಡ್ತಾ ಇದ್ದೀವಿ. ಸಚಿವರಾದಂಥ ನಾಗೇಂದ್ರ ಅವರು ಭ್ರಷ್ಟರಾಗಿದ್ದು, ವಾಲ್ಮೀಕಿ ನಿಗಮದ 187 ಕೋಟಿ ಎಸ್.ಟಿ ನಿಗಮದ ಏನು ಅಭಿವೃದ್ಧಿಗಾಗಿ ಹಣ ಇತ್ತು, ಆ ಹಣವನ್ನು ಲೂಟಿ ಮಾಡಿದ್ದಕ್ಕಾಗಿ ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಹೋರಾಟದ ಪ್ರತಿಫಲವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅವ್ರ ಮೇಲೆ ಈಗಾಗಲೇ ಚಾರ್ಜ್ ಶೀಟು ಕೂಡ ಆಗಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಚೇಂಜ್ ಆದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಮತ್ತೆ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಅವರಿಗೆ ಏನಿತ್ತು ಅಂತ ನಾವು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾರೆ, ಎಸ್.ಟಿ ಜನಾಂಗದವರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಎಸ್.ಟಿ ಜನಾಂಗಕ್ಕೆ ಅನ್ಯಾಯ ಆಗ್ಯದ. ಅವರ ನಿಗಮದ ದುಡ್ಡು ಎಲ್ಲನೂ ಲೂಟಿ ಮಾಡಿ ಒಂದು 10-15 ಅಕೌಂಟ್ಗಳಿಗೆ, ಆಂಧ್ರ ಪ್ರದೇಶದ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರೋದು ನಾಚಿಕೆಗೇಡಿನ ಸಂಗತಿ. ನಿಮಗೆ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಶಾಸಕರೇ ಸಿಗ್ಲಿಲ್ಲ ಮಂತ್ರಿ ಮಾಡಕ? ನಾಗೇಂದ್ರ ಅವರೇ ಬೇಕಾಗಿದ್ರ? ಅವ್ರು ನಿಮಗೇನು ದುಡ್ಡು ಕೊಟ್ರ? ಯಾತಕ್ಕಾಗಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ರಿ? ಅದಕ್ಕಾಗಿ ಇವತ್ತು ನಾವು ರಾಜ್ಯದ ಜನತೆಯ ಪರವಾಗಿ ಎಸ್.ಟಿ ಜನಾಂಗದವರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ವಿಧಾನಸೌಧದ ಒಳಗೂ ಮತ್ತು ಹೊರಗೂ ನಾವು ಹೋರಾಟವನ್ನ ಮಾಡ್ತೀವಿ. ಆ ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಆ ಜನಾಂಗದ ದುಡ್ಡನ್ನ ಲೂಟಿ ಮಾಡಿದ ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡುವವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾದಗಿರಿ ಜಿಲ್ಲೆ ವತಿಯಿಂದ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಕಾರಣ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಬಿ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಎಸ್.ಟಿ ಹಣವನ್ನು ಲೂಟಿ ಮಾಡಿ ಈ ಹಿಂದೆ ಬಿಜೆಪಿ ಪಕ್ಷದ ಪ್ರತಿಭಟನೆಯಿಂದ ರಾಜೀನಾಮೆ ಕೂಡ ಕೊಟ್ಟಿದ್ದರು. ತದಾದ ನಂತರ ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದು ಬಹಳ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ. ಎಸ್.ಟಿ ಸಮುದಾಯ ಅಂತಂತಂದ್ರೆ ನಾವು ಹಿಂದುಳಿದಂಥ ಸಮುದಾಯ ಅಂತಂದು ಹೇಳ್ತೇವೆ. ಹಿಂದುಳಿದಂತಹ ಸಮುದಾಯದ ಹಣವನ್ನು ಅದೇ ಹಿಂದುಳಿದಂಥ ನಾಯಕನೇ ಲೂಟಿ ಮಾಡಿದ್ದಾನೆ ಅಂತಂದರೆ ಇದು ಎಂಥ ದೌರ್ಭಾಗ್ಯದ ಸಂಗತಿ ಅಂತಂತ ಹೇಳಿ ನಮ್ಮ ಕರ್ನಾಟಕದ ಜನತೆ ಗಮನಿಸಬೇಕು. ಮುಂಬರುವಂಥ ದಿನಗಳಲ್ಲಿ ಏನು ಬಿ ನಾಗೇಂದ್ರ ಏನಾದರೂ ರಾಜೀನಾಮೆಯನ್ನು ಕೊಡಲಿಲ್ಲ ಅಂತಂದರೆ, ಸಂಪುಟ ಸಚಿವ ಸ್ಥಾನದಿಂದ ಅವರನ್ನೇನಾದರೂ ಉಚ್ಚಾಟನೆ ಮಾಡಲಿಲ್ಲ ಅಂತಂದರೆ, ಯುವ ಮೋರ್ಚಾ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಹಳ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ. ಮತ್ತು ಬಿ ನಾಗೇಂದ್ರ ಅವರು ಎಷ್ಟಿದು ದುಡ್ಡು ಭಾಳ ನುಂಗಿ ನೀರು ಕೊಡ್ದಾರ. ಎಷ್ಟಿ ಸಮಾಜಕ್ಕೆ ಗಂಗಾ ಕಲ್ಯಾಣ ಎಲ್ಲ ಪ್ರತಿಯೊಂದು ಯಾವುದೇ ಒಂದು ಸವಲತ್ತು ಇರಲಾರ್ದಂಗ ಕಾಂಗ್ರೆಸ್ ಸರ್ಕಾರ ಭಾಳ ಅನ್ಯಾಯ ಮಾಡ್ಯದ ಎಷ್ಟಿ ಸಮಾಜದವ್ರಿಗೆ. ಮುಂದೆ ಬರೋ ದಿನದಲ್ಲಿ ಅವ್ರಿಗೆ ನಾವೆಲ್ಲರೂ ಎಲ್ಲ ಸಮಾಜದವ್ರು ಅವ್ರಿಗೆ ಪಾಠ ಕಲಿಸ್ಬೇಕಾಗಿ ಭಾಳ ಎಚ್ಚರಿಕೆಲಿಂತ ಹೇಳ್ಬೇಕಾಗ್ತದ. ಭಾಳ ನೋವಾಗ್ಯದ.
ಭಾಳ ಅಂದ್ರೆ ಭಾಳ ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ ಸರ್ಕಾರ ಮತ್ತು ಬಿ ನಾಗೇಂದ್ರ ಅವರು ಭಾಳಷ್ಟು ಅನ್ಯಾಯ ಮಾಡ್ಯಾರ. ಎಸ್ ಟಿ ಸಮಾಜದ ದುಡ್ಡನ್ನು ನುಂಗಿ ನೀರು ಕುಡ್ದಾರ. ಯಾವುದೇ ಸವಲತ್ತು ಎಸ್ ಟಿ ಜನರಿಗೆ ಮತ್ತು ಯಾರಿಗೆ ಏನೂ ಸಿಕ್ಕಿಲ್ಲ ಈ ಸರ್ಕಾರ ಲಾಸಿ. ಭಾಳ ಅನ್ಯಾಯ ಆಗಿದೆ, ಭಾಳ ದುಃಖ ಆಗಿದೆ. ಅವ್ರಿಗೆ ಪಾಠ ಕಲಿಸದ ಮುಂದೆ ಬರೋ ದಿನದಲ್ಲಿ ಅವ್ರು ಎಚ್ಚರಿಕೆ ಗೊಳಿಸ್ಬೇಕು. ರಾಜೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿ ನಮ್ಮ ವಿನಂತಿ.